ಹುಲಿ ದಾಳಿ ಪ್ರಕರಣ ನಾನು ಬಂದಿದ್ರು ಕೂಡ ನೀವು ಬಂದಿಲ್ಲ ಏನು ಕಾರಣ? ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಚಿಕ್ಕಮಾದು ಖಾರವಾದ ಪ್ರಶ್ನೆ. ಹುಲಿ ದಾಳಿ ನಡೆಸಿ ರೈತನ ಬಲಿ ಪಡೆದಂತಹ ಮುಳ್ಳೂರು ಗ್ರಾಮಕ್ಕೆ ಶಾಸಕ ಅನಿಲ್ ಚಿಕ್ಕಮಾದು ಭೇಟಿ ಕೊಟ್ಟಿದ್ರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಬಾರದ ಹಿನ್ನೆಲೆ ಅಸಮಾಧಾನ ವ್ಯಕ್ತವಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಪೊನಾಯಿಸಿದ ಅನಿಲ್ ಚಿಕ್ಕಮಾದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ಬಂದು ಅರ್ಧ ಗಂಟೆಯಾದರೂ ಕೂಡ ನೀವು ಬಂದಿಲ್ಲ, ಕಾರಣ ಏನು? ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕಲು ಸಭೆ ನಡೆಸೋಣವೆಂದ್ರೆ ನೀವೇ ಬಂದಿಲ್ಲ, ಇದಕ್ಕೆ ಕಾರಣವೇನಾದ್ರೂ ಏನು ಅಂತ ಶಾಸಕ ತಮ್ಮ ಅಸಹಾಯಕತೆಯನ್ನ ತೋರಿಸಿಕೊಂಡಿದ್ದಾರೆ. ಪರಿಹಾರ ನೀಡುವ ಬಗ್ಗೆ ಅಧಿಕಾರಿ ತಿಳಿಸಿದಾಗ ಅನಿಲ್ ಚಿಕ್ಕಮಾದು ಮೃದುವಾಗಿ ಅಧಿಕಾರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಳೆದ ವಾರ ಹುಲಿ ಹೆಜ್ಜೆ ಕಾಣಿಸಿಕೊಂಡ ಬಗ್ಗೆ ಗ್ರಾಮಸ್ಥರು ದೂರು ನೀಡಿದ್ರು ಕೂಡ ಕ್ರಮ ಕೈಗೊಂಡಿಲ್ಲ, ಏಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಶಾಸಕರ ಯಾವುದೊಂದು ಪ್ರಶ್ನೆಗೂ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದಂಥ ಅಧಿಕಾರಿಯಿಂದ ಸಮರ್ಪಕ ಉತ್ತರ ದೊರೆಯಲಿಲ್ಲ. ಜನಪ್ರತಿನಿಧಿಯ ಪರಿಸ್ಥಿತಿಯೇ ಹೀಗಾದ್ರೆ ಸಾಮಾನ್ಯ ರೈತನ ಪಾಡೇನು ಅಂತ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ನಾವು ಇಲ್ಲಿಂದ ಬಿಟ್ಟು ಎಲ್ಲೂ ಬೇರೆ ಕಡೆ ಕದಲಕ್ ಆಗಲ್ಲ ಸರ್. ಎಲ್ಲ ವಾಸ, ನಮ್ಮ ವ್ಯವಸಾಯ ಪ್ರತಿಯೊಂದು ಇಲ್ಲೇನೆ ನಾವು ಕಳ್ಕೊಂಡು ಹೋಗ್ಬೇಕಾಗಿದೆ. ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಈಗ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಹುಲಿ ನಮ್ಗೆ ಲಗ್ಗೆ ಇಟ್ಟು ನಮ್ಮ ಜಮೀನುಗಳಿಗೆ ಜೊತೆಗೆ ನಮ್ಮ ಎಲ್ಲಾ ತೊಂದರೆಗಳನ್ನು ಮಾಡ್ತಾ ಇದೆ. ಈಗ ನೀವು ಇದು ಹೊಡೆದಾಕ್ಬಿಟ್ರ ನೀವು ನಮ್ಮ ಮಾಡ್ಕೊಳ್ಬೇಕು ಅಂತ ಸಾಹೇಬ್ರು ಯಾವ ರೀತಿ ವ್ಯವಸಾಯ ಮಾಡೋ, ವ್ಯವಸಾಯ ಇಲ್ಲ ಅಂತಂದ್ರೆ ಜೀವನ ಬದುಕಬೇಕು ಸರ್. ನಮ್ಗೆ ಅದ್ ಬಿಟ್ರೆ ಬೇರೆ ತರ ಅಕ್ಕಪಕ್ಕ ಏನ್ ಕೂಲಿ ಗಿಲು ಸಿಗಲ್ಲ. ಬೇರೆ ತರ ಹೋದ್ರೆ ಬೆಂಗಳೂರಿಗೆ ಹೋಗ್ಬೇಕು. ದಯಮಾಡಿ ಪ್ರಾಬ್ಲಮ್ ಸಮಸ್ಯೆ ಅಂದ್ರೆ ತುಂಬಾ ಸಮಸ್ಯೆ. ಜೀವನ ಮಾಡಕ್ಕೆ ತೊಂದರೆ ಆಗಿದೆ ನೋಡಿ. ರೈತ ಬೆಳಿಗ್ಗೆ ಎತ್ತು ಮನೆಗೆ ಹೋಯ್ತಾನ ಅಂತ ಗ್ಯಾರಂಟಿ ಇಲ್ಲ. ಈ ರೀತಿಯಲ್ಲಿ ಯಾವ ರೀತಿ ಬದುಕಬೇಕು ನಾವು? ಈ ರೈತರ ದೀರ್ಘಾವಧಿ ಸಮಸ್ಯೆ ಯಾವ ರೀತಿ ಬಗೆಹರಿಸ್ತೀವಿ? ಒಂದು ಮುಸ್ಲಿಂ ಹುಡುಗಾರ ಬೆಂಗೆ ನಮ್ಮ ಚೆನ್ಮಣ್ಣಳ್ಳಿದೆ. ಆ ಹುಡುಗನ ಮುಖಾಂತರ ನಾವು ಪಾಲಿಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ರು. ಇನ್ನೊಂದು ಎತ್ತಲ್ಲ ಗೊತ್ತಾಯ್ತಾ ಸರ್? ನಾವು ಇಲ್ಲಿ ದುಡ್ಡು ಕೊಟ್ಬಿಟ್ಟು ತಗೊಂಡು ಹೆಂಗೆ ಹೊಡ್ಕೊಂಡು ನಾವು ಕಾಲ ಕಲಿತೇವೆ. ಈ ಭಾಗದವರು ಮಾತ್ರ ಭಾರಿ ಹಿಂಸೆ ಸರ್. ಇದೇ ಹುಲಿನ ನಾವು ಜೈಲ